ಫಾರ್ ಬ್ಲೈಂಡ್ ಆ್ಯಂಡ್ ಹೆಲ್ಪ್ ಫಾರ್ ಸೆಲ್ಫ್ಲೆಸ್ ಪೀಪಲ್ ಅಂತ. ಅದರಲ್ಲಿರೋ ತೃಪ್ತಿ ಯಾವುದ್ರಲ್ಲಿಲ್ಲ. ಅವ್ರನ್ನ ನೋಡಿ ನಾವು ತುಂಬ ಕಲಿಬೇಕು ಮಕ್ಕಳೇ. ಯಾಕಂದರೆ ತಾಯಿ ಸರಿ ಇಲ್ಲ, ಪಾಠ ಸರಿ ಇಲ್ಲ, ಮೇಷಿ ಸರಿ, ಇವೆಲ್ಲ ಒಂದು ನೆಪ ಅಷ್ಟೇ. ಏಕಲವ್ಯನಿಗೆ ಗುರುನ ಇಲ್ಲ. ಇವತ್ತು ಏಕಲವ್ಯ ಬೆರಳು ಕಟ್ಟು ಮಾಡಿಲ್ಲ ಅಂದರೆ ಅರ್ಜುನ ಹೆಸರೇ ಮರ್ತು ಬಿಡ್ತಾ ಇತ್ತು ಪ್ರಪಂಚ. ಅದಕ್ಕೆ ನೀವು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ವಯಸ್ಸು ಚಿನ್ನದಂಥ ವಯಸ್ಸು ನಿಮಗೆ. ಈ ಎಜುಕೇಷನ್ ಸ್ಟೂಡೆಂಟ್ ಲೈಫ್ ಅನ್ನೋದು ಗೋಲ್ಡನ್ ಲೈಫ್. ನಾನು ಸುಮಾರು ಒಂದು 30 ದೇಶ ಸುತ್ತಿದ್ದೀನಿ. ಆದರೆ ಇಲ್ಲಿ ತೋರಿಸುವಂಥ ಪ್ರೀತಿ, ನಿಮಗೆ ಪಾಠ ಹೇಳ್ಕೊಡ್ದೇ ಹೋಗಲಿ, ನಮ್ಮ ಎಲ್ಲ ಮೇಸ್ಟ್ರುಗಳಿಗೆ ಕೈ ತುಂಬ ಸಂಬಳ ಬರುತ್ತೆ. ಅವರು ಯಾಕೆ ಅವರ ಕಾನ್ಫಿಡೆನ್ಸ್ ಮೀರಿ, ಅವರ ಶಕ್ತಿ ಮೀರಿ ನಿಮಗೋಸ್ಕರ ತ್ಯಾಗ ಮಾಡ್ತಾರೆ. ನಮ್ಮಂಥವ್ರು ಕರ್ಕೊಂಡ್ಬರ್ತಾರೆ. ಪ್ರಕಾಶ್ ಮಲ್ಪೆ ಅಂತವ್ರನ್ನ, ನಾಗೇಗೌಡರು ಅಂತೆಲ್ಲ ಕರ್ಕೊಂಡ್ಬರ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿರೋ ಒಂದು ಪ್ರೀತಿ, ನಿಮ್ಮ ಮೇಲಿರೋ ಒಂದು ಆಸೆ. ಅವರಿಗೆ ದಯವಿಟ್ಟು ಆಸೆ ಎಲ್ಲ ಪೂರೈಸೋ ಒಂದು ಶಪಥ ಮಾಡಿಕೊಂಡು ನೀವೆಲ್ಲ ಒಂದು ಉನ್ನತ ಪ್ರಜೆಗಳಾಗಿ ಬರಬೇಕು ಅಂತ ನಾನಾದರೂ ನಿಮ್ಮನ್ನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಡಾಕ್ಟ್ರು, ಇಂಜಿನಿಯರ್ಸು ಎಲ್ಲ ಸ್ಯಾಚುರೇಟ್ ಆಗ್ಬಿಟ್ಟಿದೆ ಅಂತ ಬೇರೆ ಯಾರನ್ನೂ ಹೀಯಾಳಿಸ್ತಾ ಇಲ್ಲ. ಈಗ ತುಂಬ ಬೇಕಾಗಿರೋದು ನಮ್ಮ ದೇಶ ಕಟ್ಟಕ್ಕೆ ನಾವು ಒಂದು ಒಳ್ಳೊಳ್ಳೆ ಬ್ಯೂರೋಕ್ರೇಟ್ಸ್ ಬೇಕು. ಒಂದು ನಾನ್ ಕರಪ್ಟಿವ್ ಪೊಲೀಸ್ ಆಫೀಸರ್ಗಳು ಬೇಕಾಗಿರೋದು, ನಾನ್ ಕರಪ್ಟಿವ್ IAS ಆಫೀಸರ್ ಆಗಬೇಕಾಗಿರೋದು. ಇವರೆಲ್ಲ ನಿಮ್ಮಂಥ ಹಳ್ಳಿಗಾಡಲ್ಲಿರುವಂಥ ಮಕ್ಕಳು ಬಂದರೆ ಮಾತ್ರ ಆ ಒಂದು ಪದವಿಗೆ ಒಂದು ನ್ಯಾಯ ಸಿಗೋಕ್ಕಾಗುತ್ತೆ. ಉನ್ನತ ನ್ಯಾಯಮೂರ್ತಿಗಳಾಗಿ ಉಡುಪಿ ಜಿಲ್ಲೆ ಹೋದಂಥ ಮಕ್ಕಳಾಗಬೇಕು. ಒಂದು ಮೊನ್ನೆ ತಾನೇ ಲಾಸ್ಟ್ ಮಂತು ಡಾಕ್ಟರ್ ಸತ್ಯಭಾಮ ಅಂತ ಹಾಸನ್ DC, ಅವರು ನಮ್ಮ ನಾಗೇಗೌಡರ ಥರ ನನ್ನ ಕೊಂದು KN ಫೌಂಡೇಶನ್ ಹತ್ರ ಎಲ್ಲ ಕಡೆ ಕೇಳ್ತಾ ಇದ್ದೇನೆ. ಉಡುಪಿ ಮಂಗಳೂರು ಮಾತ್ರ ಟಾಪಲ್ಲಿ ಬರ್ತಾ ಇದೆ. ಸರ್ ನೀವು ಏನು ಮಾಡ್ತೀರಾ, ನೀವು ಬನ್ನಿ ಅಂದ್ಬಿಟ್ಟು ನಾನೊಂದು ಸಣ್ಣ ಹುಡುಗ ನಿಮ್ಮ ಥರ 580 ಗೌರ್ಮೆಂಟ್ ಶಾಲೆ ಹೆಡ್ ಮಾಸ್ಟರ್ಗಳನ್ನ ಇಲ್ಲಿ ಕುಂಡ್ರಿಸಿ 4 ಮೈಕ್ ಕೊಟ್ಟು ನಾನು ಡಾಕ್ಟರ್ ಸತ್ಯಭಾಮ ಮತ್ತು ಡಾಕ್ಟರ್ ಪೂರ್ಣಿಮಾ ಅಂತ CEO, ಅವರು IAS ಕುತ್ಕೊಂಡು ಒಂದು ವರ್ಕ್ಶಾಪ್ ಮಾಡಿದ್ವಿ. ಅದರಲ್ಲಿ 130 ಜನ 2023ಯಲ್ಲಿ ಔಟ್ ಆಫ್ ರಿಸಲ್ಟ್ ಕೊಟ್ಟರುವಂಥ ಹೆಡ್ ಮಾಸ್ಟರ್ಗಳಿಗೆ ನಾವು ಅವರ ಫೋಟೋ ಹಾಕಿ ಶಾಲಾ ಬೀಳ್ಕೊಡುಗೆಯಲ್ಲಿ ನಿಮ್ಮ SSLC ಮಕ್ಕಳದು, ಆಮೇಲೆ ಆ ಒಂದು ಸ್ಟಾಫ್ಗಳದ್ದು ಫೋಟೋ ಹಾಕಿದಾರಲ್ಲ ಅವ್ರದ್ದೊಂದು ಮೊಮೆಂಟೋ ಹಾಕಿ ಅವ್ರಿಗೊಂದು ಪ್ರೇರಣೆ ಮಾಡಿದ್ವಿ. ಜನ್ಮದಲ್ಲಿ ಸರ್ ನಮಗೆ ರಾಜ್ಯೋತ್ಸವ ಅವಾರ್ಡು, ಆಮೇಲೆ ಪದ್ಮಶ್ರೀ ಅವಾರ್ಡು ಇಲ್ಲ, ಇಷ್ಟೊಂದು ಕಾಳಜಿಯಿಂದ ಭಕ್ತಿಯಿಂದ ಮಾಡಿದಿರ. ಬರೋ ವರ್ಷ ನಾನು 580 ಹೆಡ್ ಮಾಸ್ಟರ್ಗಳಿಗೂ ಈ ಒಂದು ಪದಕನ ಕೊಟ್ಟು ನಿಮಗೆಲ್ಲ ಗೌರವಿಸಬೇಕು ಅಂತ ಅವ್ರಿಗೊಂದು ಪ್ರೇರಣೆ ಮಾಡಿ ಬಂದಿದ್ದೀನಿ. ಅದೇ ರೀತಿ ಒಂದೇ ಒಂದು ಆಸೆ ನನಗೆ, ಬರೀ ಇಲ್ಲಿ ವಿದ್ಯಾವಂತರಿಗೆ ಮಾತ್ರ ಪ್ರತಿಭಾ ಪುರಸ್ಕಾರ ಆಗ್ತಾ ಇದೆ. KN ಫೌಂಡೇಶನ್ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರತಿಭಾ ಪುರಸ್ಕಾರ ಮಾಡಲ್ಲ, ಆ ಹೆಡ್ ಮಾಸ್ಟರ್ಗಳಿಗೂ ಮಾಡಬೇಕು. ಔಟ್ ಆಫ್ ರಿಸಲ್ಟ್ ತಂದರೆ ಹಾಗೂ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ಲಿ ಎಂತೆಂಥ ಮಕ್ಕಳು ಒಂದು ಉನ್ನತ ಸ್ಥಾನದಲ್ಲಿ ಒಂದು ಅವಾರ್ಡ್ ತೊಗೊಳ್ತಿರೋ, ಒಂದು ಸಾಧನೆ ಮಾಡ್ತಿರೋ, ದಯವಿಟ್ಟು ಅವ್ರದ್ದು ಒಂದು ಬಯೋಡಾಟಾ ಹಾಗೂ ಅವರ ಒಂದು ಫೋಟೋ ಕೊಟ್ಟರೆ ಅವ್ರನ್ನ ಗುರುತಿಸಿ ನಮ್ಮ ದೇಶದ ಉತ್ತಮ ಕ್ರೀಡಾಪಟುಗಳಾಗಿ ಅವ್ರನ್ನ ಪ್ರೇರಣೆ ಮಾಡೋಕ್ಕೆ ನಾವು ಒಂದು ಪ್ರೋತ್ಸಾಹ ಮಾಡೋಕ್ಕೆ ಸದಾ ಸಿದ್ಧವಾಗಿದ್ದೀವಿ. ನೀವೆಲ್ಲ ಸೇರಿ 100ಕ್ಕೆ 100 ಅಟ್ಲೀಸ್ಟ್ ಒಂದು 200 ಪದಕ ಆದರೂ ನೆಕ್ಸ್ಟ್ ಇಯರ್ ಪಡಿಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.